So rule 2 for multiplication of negative integer and multiplication of negative integer and negative integer. For general ಆಗಿ ನಾವು ಏನು ಮಾಡ್ತೀವಿ, minus a into minus b that is equal to plus a into b. ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, a into b ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಜನರಲ್ ಆಗಿ ಈ ತರ ಬರೀಬಹುದು ರೂಲ್ 2 ನ. ಸೊ ಅದೆಲ್ಲ ಏನು ಕೇಳಲ್ಲ, ಸೊ ನಾನು ಜನರಲ್ ಆಗಿ ಸುಮ್ಮನೆ ತೋರಿಸಿದ್ದೀನಿ. ಸೊ ಅದೇ ತರ ರೂಲ್ 3. ಸೊ ಇವಾಗ ರೂಲ್ 3 ಏನ್ ಹೇಳುತ್ತೆ ಅಂತ ನೋಡೋಣ. ರೂಲ್ 3 ಮಲ್ಟಿಪ್ಲಿಕೇಶನ್ ಆಫ್ ನೆಗೆಟಿವ್ ಇಂಟೀಜರ್ ಅಂಡ್ ಪಾಸಿಟಿವ್ ಇಂಟೀಜರ್ ಆರ್ ಮಲ್ಟಿಪ್ಲಿಕೇಶನ್ ಆಫ್ ಪಾಸಿಟಿವ್ ಇಂಟೀಜರ್ ಅಂಡ್ ನೆಗೆಟಿವ್ ಇಂಟೀಜರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸಾಂಪಲ್ ನೋಡೋಣ. ಒಂದು ನೆಗೆಟಿವ್ ಇಂಟೀಜರ್ ತಗೊಳ್ತಾ ಇದ್ದೀನಿ. -5 ಅನ್ನೋದೇನು ನೆಗೆಟಿವ್ ಇಂಟೀಜರ್. ಸೊ ಹಾಗೆ ಪಾಸಿಟಿವ್ ಇಂಟೀಜರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. 6 ಅನ್ನೋದು ಪಾಸಿಟಿವ್ ಇಂಟೀಜರು, -5 ಅನ್ನೋದು ನೆಗೆಟಿವ್ ಇಂಟೀಜರ್. ಎರಡನ್ನು ಇಂಟು ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು, ನೀವು ನಾರ್ಮಲ್ ಆಗಿ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅದೇ ತರ ಮಾಡಿ. 5 6 ಏನು 30. ಸೊ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ತರ ಒಂದು ಪಾಸಿಟಿವ್ ಇಂಟೀಜರ್ ತಗೊಳ್ತಾ ಇದ್ದೀನಿ, ಒಂದು ನೆಗೆಟಿವ್ ಇಂಟೀಜರ್ ತಗೊಳ್ತಾ ಇದ್ದೀನಿ. ಎರಡು ಮಲ್ಟಿಪ್ಲೈ ಮಾಡೋಣ. ಒಂದು ಪಾಸಿಟಿವ್ ಇಂಟೀಜರ್, ಒಂದು ನೆಗೆಟಿವ್ ಇಂಟೀಜರ್. 10 2s ಏನು 20. ಪ್ಲಸ್ ಇಂಟು ಮೈನಸ್ ಏನು ಮೈನಸ್. ಓಕೆ. ಸೊ ಅದೇ ತರ ಒಂದು ಪಾಸಿಟಿವ್ ಇಂಟೀಜರ್, ಒಂದು ನೆಗೆಟಿವ್ ಇಂಟೀಜರ್. ಸೊ 3 5s 15 ನಮಗೆ ನೆಗೆಟಿವ್ ಇಂಟೀಜರ್ ಬರುತ್ತೆ, ಯಾಕೆಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ ಅದೇ ತರ -1 ಇಂಟು 9. 1 9s ಏನು 9. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್. ನೋಡಿ ಇಲ್ಲೆಲ್ಲ ಕೂಡ -30 -20 -50 -9. ಸೊ ಏನ್ ಬರ್ತಾ ಇದೆ? ನೆಗೆಟಿವ್ ಇಂಟೀಜರ್ಸ್ ಬರ್ತಾ ಇದೆ. ಒಂದು ಪಾಸಿಟಿವ್ ಇಂಟೀಜರ್ಗೆ ನೆಗೆಟಿವ್ ಇಂಟೀಜರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನೆಗೆಟಿವ್ ಬರ್ತಾ ಇದೆ. ಅದೇ ತರ ಒಂದು ನೆಗೆಟಿವ್ ಇಂಟೀಜರ್ಗೆ ಪಾಸಿಟಿವ್ ಇಂಟೀಜರ್ ನ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ನೆಗೆಟಿವ್ ಇಂಟೀಜರ್ ಬರ್ತಾ ಇದೆ. ಸೊ ನೆಗೆಟಿವ್ ಸೈನ್ ಬಿಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ರೂಲ್ 3 ನಿಮಗೆ ಅರ್ಥ ಆಗಿದೆ, ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಅದೇ ತರ ನಾವು ರೂಲ್ 4 ನೋಡೋಣ. ಸೊ ಫಾರ್ ಜನರಲ್ ಆಗಿ ನೀವು ಏನ್ ಬರೀತೀರಾ? -a ಇಂಟು b ದಟ್ ಈಸ್ ಈಕ್ವಲ್ ಟು -a ಇಂಟು b ಆರ್ a ಇಂಟು -b ಇಸ್ ಈಕ್ವಲ್ ಟು ಮೈನಸ್ ಆಫ್ a ಇಂಟು b. ಸೊ ದಿಸ್ ಇಸ್ ರೂಲ್ 3. ಅಂದ್ರೆ ಒಂದು ನೆಗೆಟಿವ್ ಇಂಟೀಜರ್ ಒಂದು ಪಾಸಿಟಿವ್ ಇಂಟೀಜರ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ನೆಗೆಟಿವ್ ಇಂಟೀಜರ್ ಬರುತ್ತೆ. ಅದೇ ತರ ಒಂದು ಪಾಸಿಟಿವ್ ಇಂಟೀಜರ್ ಒಂದು ನೆಗೆಟಿವ್ ಇಂಟೀಜರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನೆಗೆಟಿವ್ ಇಂಟೀಜರ್ ಬರುತ್ತೆ. ಆಸ್ ಯೂಶುವಲ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಚಿಹ್ನೆನ ಈ ತರ ಇಡಬೇಕು. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಇಡಬೇಕು, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಇಡಬೇಕು, ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್ ಇಡಬೇಕು, ಮೈನಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಇಡಬೇಕು. ನಂಬರ್ಸ್ ಅನ್ನ ಆಸ್ ಯೂಶುವಲ್ ಮಲ್ಟಿಪ್ಲೈ ಮಾಡಿ ಹಾಗೆ ಇಡೋದು. ಅರ್ಥ ಆಯ್ತಾ? ಸೊ ರೂಲ್ 4 ಹೋಗೋಣ. ಓಕೆ. 3 ರೂಲ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ? ಸೊ ಎರಡೆರಡೇ ನಂಬರ್ ಅನ್ನ ತಗೊಂಡಿದ್ವಿ. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಆಫ್ 3 or more ಇಂಟೀಜರ್ಸ್. ಸೊ ಯಾವ ತರ ಇಂಟೀಜರ್ ಬರುತ್ತೆ? ಪಾಸಿಟಿವ್ ಇಂಟೀಜರ್ ಬರುತ್ತಾ, ನೆಗೆಟಿವ್ ಇಂಟೀಜರ್ ಬರುತ್ತಾ, ಯಾವ ತರ ಬರುತ್ತೆ ಅಂತ ನೋಡೋಣ. ಸೊ ರೂಲ್ 4 ಏನು? ಮಲ್ಟಿಪ್ಲಿಕೇಶನ್ ಆಫ್ 3 or more ಇಂಟೀಜರ್ಸ್. ಅರ್ಥ ಆಗ್ತಿದ್ಯಾ? 3 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಸೊ ಇಲ್ಲೇನ್ ಮಾಡೋದು? ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ. ಸೊ -3 ಇಂಟು 2 ಇಂಟು 5. ನೋಡಿ ಹೌ ಮೆನಿ ನಂಬರ್ಸ್ ಆರ್ ದೇ? -3 1 ನಂಬರ್, 2 5. ದೇರ್ ಆರ್ 3 ನಂಬರ್ಸ್ ಇದೆ. ಸೊ ಯಾವ ತರ ಮಲ್ಟಿಪ್ಲೈ ಮಾಡ್ತೀರಾ? 3 2s 6, 6 5s 30. 3ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ, ಏನ್ ಬರುತ್ತೆ ಆನ್ಸರು? 6 ಬರುತ್ತೆ. 6 5s ಏನು 30.
ಸೊ 30 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 30. ಬಟ್ ಇಲ್ಲಿ ನೆಗೆಟಿವ್ ಇಂಟೀಜರ್ಸು ಎಷ್ಟಿದೆ? 1 ಇದೆ. 1 ಅಂದರೆ ಆಡ್ ನಂಬರ್ ಅಲ್ವಾ? ಸೊ ಆಡ್ ನಂಬರ್ ಇದೆ ಅಂದರೆ ಇಲ್ಲಿ ನಮಗೆ ನೆಗೆಟಿವೇ ಬರುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಇದೇ ನಂಬರ್ಸ್ ತಗೊಂತೀನಿ. ಸೊ 3 ಇಂಟು -2 ಇಂಟು -5. ನಾನೀಗ 3 ಇಂಟೀಜರ್ಸ್ ತಗೊಂಡಿದ್ದೀನಿ. 3 ಇಂಟು -2 and into -5. So 3 2s are 6, 6 5s are 30. ಇಲ್ಲೂ ಕೂಡ 30 ಬಂತು, ಇಲ್ಲೂ ಕೂಡ ಇಲ್ಲಿ -30 ಬಂದಿದೆ. ಬಟ್ ಇಲ್ಲಿ ಏನ್ ಬರುತ್ತೆ ನೋಡಿ, ನೆಗೆಟಿವ್ ಇಂಟೀಜರ್ಸ್ ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಎಷ್ಟಿದೆ? 2 ಇದೆ. ಸೊ ನಮ್ಗೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಂಬರ್ಸು, ನೆಗೆಟಿವ್ ನಂಬರ್ಸು ಇವನ್ ಆಗಿದೆ. ನೆಗೆಟಿವ್ ನಂಬರ್ಸು 1 2 2 ಅನ್ನೋದು ಇವನ್ ನಂಬರ್. ಇವನ್ ನಂಬರ್ಸ್ ಅಂದ್ರೇನು? ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಆಗಬೇಕು. 2 4 6 8 10 ಅಂತ. ಸೊ ಅದೇ ತರ ಇಲ್ಲಿ ನೆಗೆಟಿವ್ ನಂಬರ್ಸು ಆಡ್ ನಂಬರ್ಸ್ ಇದ್ರೆ ಸೊ ಇಲ್ಲಿ ನಮಗೆ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ನಂಬರ್ಸು ಇವನ್ ನಂಬರ್ ಇದ್ರೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ಸು ಇಲ್ಲಿ ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಒಂದೇ ಒಂದು ನಂಬರ್ ಇದೆ, ಆಡ್ ನಂಬರ್. ಸೊ ಇಲ್ಲಿ ನಮಗೆ ನೆಗೆಟಿವ್ ಇರಬೇಕು. ಅರ್ಥ ಆಯ್ತಾ ಇದು? ಸೊ ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಈಗ -a ಇಂಟು b ಇಂಟು c ದಟ್ ಈಸ್ ಈಕ್ವಲ್ ಟು -a ಇಂಟು b ಇಂಟು c. ಯಾಕೆಂದ್ರೆ ಇಲ್ಲಿ ಆಡ್ ನಂಬರ್ ಇದೆ. ನೆಗೆಟಿವ್ ಇಂಟೀಜರು ಆಡ್ ನಂಬರ್ ಅಂದ್ರೆ 1 ಇದೆ. ಅಂದ್ರೆ 1 3 5 7 9 11 ಇವೆಲ್ಲ ಏನು? ಆಡ್ ನಂಬರ್ಸ್. ಸೊ ಈ ತರ ಆಡ್ ನಂಬರ್ಸು ನೆಗೆಟಿವ್ ಇದ್ರೆ, ಸೊ 1 ಇದೆ ಇಲ್ಲಿ, ಸೊ ಅದಕ್ಕೆ ನೆಗೆಟಿವ್ ಬರುತ್ತೆ. ಸೊ ಅದೇ ತರ a ಇಂಟು -b ಇಂಟು -c ದಟ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. a ಇಂಟು b ಇಂಟು c ಆಗುತ್ತೆ. ಯಾಕೆಂದ್ರೆ ನೆಗೆಟಿವ್ ನಂಬರ್ಸ್ ಏನಿದೆ? ಇವನ್ ಆಗಿದೆ. ಸೊ ಇವಾಗ ನೋಡಿ, ಇವನ್ ಅಂತಂದ್ರೆ 2 4 6 8 10. ಸೊ ನೆಗೆಟಿವ್ ನಂಬರ್ಸು ಇವನ್ ಆಗಿದ್ರೆ ಅಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ 1 2, ಅದೇ ತರ 1 2. ಸೊ ಇದೇನ್ ಬಂತು? ನಮಗೆ ಪಾಸಿಟಿವ್ ಬರುತ್ತೆ. 2 4 6 8 ಒಂದ್ ವೇಳೆ 4 ನೆಗೆಟಿವ್ ಇಂಟೀಜರ್ ಇದ್ರೆ ಪಾಸಿಟಿವ್ ಬರುತ್ತೆ. ಅದೇ ತರ 6 ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ನಾವು ಅದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪಾಸಿಟಿವ್ ಬರುತ್ತೆ. ಇನ್ ಮಿಕ್ಕಿರೋದನ್ನ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? ನೆಗೆಟಿವ್ ಇಂಟೀಜರ್ಸ್ ಅನ್ನ ನಾವು ನೋಡಿ, ಅಲ್ಲಿ ನೆಗೆಟಿವ್ ಇಂಟೀಜರ್ಸು ಇವನ್ ನಂಬರ್ಸ್ ಕೊಟ್ಟಿದ್ರೆ 2 ಇದ್ರೆ 4 ಇದ್ರೆ 6 ಇದ್ರೆ 8 ಇದ್ರೆ ನಮ್ಗೆ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ. ಅದೇ ತರ ನೆಗೆಟಿವ್ ನಂಬರ್ಸು ಆಡ್ ಇದ್ರೆ, ಆಡ್ ಅಂದ್ರೆ 1 3 5 7 9 11. ಸೊ ಇಲ್ಲಿ 1 ಇದ್ರೂ ನಮ್ಗೆ ನೆಗೆಟಿವ್ ಬರುತ್ತೆ, 3 ಇದ್ರೆ ನೆಗೆಟಿವ್ ಬರುತ್ತೆ. ಇಲ್ಲಿ 3 ನೆಗೆಟಿವ್ ಇದ್ರೆ ಸೊ ನೆಗೆಟಿವೇ ಬರುತ್ತೆ, ಯಾಕಂದ್ರೆ ಆಡ್ ನಂಬರ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಕನ್ಫ್ಯೂಸ್ ಆಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ತರ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಅವಾಗ ನಿಮ್ಗೆ ಮೋಸ್ಟ್ಲಿ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ರೂಲ್ 4 ನಾನೇನು ಹೇಳಿದೆ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ 2 ಆರ್ ಮೋರ್ ಇಂಟೀಜರ್ಸ್ ಅಲ್ವಾ. ಸೊ ಇಲ್ಲಿ ಕೂಡ ನಾನು ಈಗ ಫಸ್ಟು ನಾನು -1 ಎಲ್ಲದರಲ್ಲೂ ನಾನು -1 ತಗೊಂಡಿದ್ದೀನಿ. ಇಲ್ಲಿ ಎಕ್ಸಾಂಪಲ್ ನೋಡಿ, -1 ಇದು ಆಡ್ ನಂಬರ್ ತಾನೆ. ಅಂದ್ರೆ ಆಡ್ ನಂಬರ್ ಅಂತಂದ್ರೆ ನಾನು ಹೇಳ್ತಾ ಇರೋದು ಒಂದೇ ಒಂದು ನಂಬರ್ ಇದು. ಸೊ ಆಡ್. ಸೊ ಇಲ್ಲಿ ಏನಾಗುತ್ತೆ? -1 ಬರುತ್ತೆ. ಸೊ ಇಲ್ಲೆಲ್ಲ ಕಡೆ ನೋಡಿ 1 ಇಂಟು 1 1 1 1 1 ಇಂಟು 1 1 ಬರುತ್ತೆ. 1 1 1 ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 1 ಬರುತ್ತೆ. ಇಲ್ಲೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ, ಇಲ್ಲಿ 1 ಬರುತ್ತೆ, ಇದು 1 ಬರುತ್ತೆ. ಎಲ್ಲ 1 1 1 ಅಂತಾನೆ ತಗೊಂಡಿರೋದ್ರಿಂದ 1 ಬರುತ್ತೆ. ಆದ್ರೆ ನೆಗೆಟಿವ್ ಇಂಟೀಜರ್ ಬರುತ್ತಾ ಪಾಸಿಟಿವ್ ಇಂಟೀಜರ್ ಅಂದ್ರೆ ಇಲ್ಲಿ ಪಾಸಿಟಿವ್ ಸೈನ್ ಬರುತ್ತಾ ನೆಗೆಟಿವ್ ಸೈನ್ ಬರುತ್ತಾ ಅಂತ ನೋಡೋಣ. ಇದು ಆಡ್ ನಂಬರ್ 1 ಒಂದೇ ನಂಬರ್ ಇದೆ. ಹೌ ಮೆನಿ ಒನ್ಸ್ ಆರ್ ದೇರ್? ಸೊ ದೇರ್ ಆರ್ 2.
2 ಅಂದ್ರೆ ಇವನ್ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಆಗುತ್ತೆ. ಅದೇ ತರ 1 2 3 ಎಷ್ಟಿದೆ 1 2 3 ಮೂರು ನಂಬರ್ಸ್ ಇದೆ. ಸೊ 3 ಸಲ ಇದೆ -1 ಅನ್ನೋದು. ಸೊ ಆಡ್ ನಂಬರ್ ಮೈನಸ್ ಬರುತ್ತೆ. ಸೊ 1 2 3 4 ಇಲ್ಲಿ ಇವನ್ ನಂಬರ್ ಇದೆ, ಅಗೇನ್ ಇಲ್ಲಿ ಪಾಸಿಟಿವ್ ಬರುತ್ತೆ. 1 2 3 4 5 ಇಲ್ಲಿ ಅಗೇನ್ ಆಡ್ ನಂಬರ್ -1 ಬರುತ್ತೆ. 1 2 3 4 5 6 6 ಸಲ ಇದೆ -1 ಅನ್ನೋದು. ಸೊ ಇಲ್ಲಿ ಪಾಸಿಟಿವ್ ಬರುತ್ತೆ. ಇಲ್ಲಿ 7 ಟೈಮ್ಸ್ ಇದೆ. 7 ಅಂದ್ರೆ ಆಡ್ ನಂಬರ್ ಅಲ್ಲ, ಸೊ ನೆಗೆಟಿವ್ ಬರುತ್ತೆ. ಸೊ ಈಸಿಯಾಗಿ ನೀವು ನೆಗೆಟಿವ್ ಇಂಟೀಜರ್ ಬರುತ್ತಾ ಪಾಸಿಟಿವ್ ಇಂಟೀಜರ್ ಬರುತ್ತಾ ಅಂತ ಈ ತರ ಬರೀಬಹುದು. ಸೊ 1 ನಂಬರ್ ಮೈನಸ್ ಬಂತು, 2 ನಂಬರ್ ಪಾಸಿಟಿವ್ ಬಂತು, 3 ನಂಬರ್ಸ್ ನೆಗೆಟಿವ್, ಅಗೇನ್ 4 ನಂಬರ್ಸ್ ಪಾಸಿಟಿವ್, ಅಗೇನ್ 5 ನಂಬರ್ಸ್ ನೆಗೆಟಿವ್, ಅಗೇನ್ 6 ನಂಬರ್ಸ್ ಪಾಸಿಟಿವ್, 7 ನಂಬರ್ಸ್ ನೆಗೆಟಿವ್. ಅಂದ್ರೆ ಆಡ್ ನಂಬರ್ಸ್ 1 3 5 7 9 so on ಇದ್ರೆ ಪಾಸಿಟಿವ್ ಇಂಟೀಜರ್ ನೆಗೆಟಿವ್ ಇಂಟೀಜರ್ ಬರುತ್ತೆ. ಆಡ್ ನಂಬರ್ಸ್ ಇದ್ರೆ. ಸೊ ಅದೇ ತರ ಇವನ್ ನಂಬರ್ಸ್ ಇದ್ರೆ 2 4 6 8 so on ಇಲ್ಲೇನ್ ಬರುತ್ತೆ ಪಾಸಿಟಿವ್ ಇಂಟೀಜರ್ ಬರುತ್ತೆ. ಸೊ ಇವನ್ ನಂಬರ್ಸ್ ಅಂದ್ರೆ 2 4 6 ಅಂತ ನಾನು ಹೇಳ್ತಾ ಇಲ್ಲ, ಕೊಟ್ಟಿರುವಂತಹ ಇಂಟೀಜರ್ಸ್ ಎಷ್ಟಿದೆ 1 2 3 4 ಆ ತರ. 4 ಅಂದ್ರೆ ಇವನ್ ನಂಬರ್ ಆಗುತ್ತೆ. ಇವನ್ ನೆಗೆಟಿವ್ ನಂಬರ್ಸ್ ಆಡ್ ನೆಗೆಟಿವ್ ನಂಬರ್ಸ್. ಅರ್ಥ ಆಗ್ತಿದ್ಯಾ? ಇವನ್ ನೆಗೆಟಿವ್ ನಂಬರ್ಸ್ ಆಡ್ ನೆಗೆಟಿವ್ ನಂಬರ್ಸ್ ಇದ್ದಾಗ ನಮಗೆ ನೆಗೆಟಿವ್ ಇಂಟೀಜರ್ ಬರುತ್ತೆ. ಇವನ್ ನೆಗೆಟಿವ್ ನಂಬರ್ಸ್ ಇದ್ದಾಗ ಪಾಸಿಟಿವ್ ಇಂಟೀಜರ್ ಬರುತ್ತೆ. ಸೊ ಅರ್ಥ ಆಗ್ತಿದ್ಯಾ? ಸೊ ಏನು ಡೌಟ್ಸ್ ಇಲ್ಲ ತಾನೆ? ಕೊಟ್ಟಿರುವಂತಹ ಇಂಟೀಜರ್ಸ್ ಆಡ್ ನೆಗೆಟಿವ್ ನಂಬರ್ಸ್ ಇದ್ರೆ ನೆಗೆಟಿವ್ ಬರುತ್ತೆ, ಹಾಗೆ ಇವನ್ ನೆಗೆಟಿವ್ ನಂಬರ್ಸ್ ಇದ್ರೆ ಪಾಸಿಟಿವ್ ಬರುತ್ತೆ. ಇದನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಅರ್ಥ ಆಯ್ತಾ? ಸೊ ಕೊಟ್ಟಿರುವಂತಹ ನಂಬರ್ಸ್ ಸೊ ಎಷ್ಟು ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಇಂಟೀಜರ್ಸ್ 1 ಇದ್ರೆ ಅಲ್ಲಿಗೆ ನೆಗೆಟಿವ್ ಬರುತ್ತೆ, 3 ಇದ್ರೆ ನೆಗೆಟಿವ್ ಬರುತ್ತೆ, 5 ಇದ್ರೆ ನೆಗೆಟಿವ್ ಬರುತ್ತೆ. ಅರ್ಥ ಆಯ್ತಾ? 5 ನಂಬರ್ಸ್ ಕೊಟ್ಟಿರ್ಬೇಕು. ಸೊ ನೆಗೆಟಿವ್ ನಂಬರ್ಸ್. ಅರ್ಥ ಆಗ್ತಿದ್ಯಾ? ಸೊ ಈ ತರ. ಅದೇ ತರ ಇವನ್ ನಂಬರ್ಸ್ ಇದ್ರೆ, ಇವನ್ ನೆಗೆಟಿವ್ ನಂಬರ್ಸ್ ಇದ್ರೆ 2 ನೆಗೆಟಿವ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -× -+ ಆಯ್ತು. ಅದೇ ತರ 4 ನೆಗೆಟಿವ್ ನಂಬರ್ಸ್ ತಗೊಂಡ್ರೆ ಪ್ಲಸ್ -× -+, +× -= ಬರುತ್ತೆ. ಸೊ ಈ ತರ ಇವನ್ ನಂಬರ್ಸ್ ಕೊಟ್ಟಿದ್ರೆ ಅಲ್ಲಿ ಪಾಸಿಟಿವ್ ಇಂಟೀಜರ್ ಬರುತ್ತೆ. ಸೊ ಇಲ್ಲಿವರೆಗೆ ನಾವು ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಅದ್ರ ರೂಲ್ಸ್ ಅನ್ನ ನಾವು ತಿಳ್ಕೊಂಡ್ವಿ. ಸೊ ನೀವು ಯಾವಾಗ್ಲೂ ಆ ರೂಲ್ ಅನ್ನ ಅದೇನ್ ಬಾಕ್ಸ್ ಅಲ್ಲಿ ಹಾಕಿದೆ ಅದನ್ನ ಯಾವಾಗ್ಲೂ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು ರಿವಿಷನ್ ವಿಡಿಯೋನ ನಾನು ಇದ್ರ ಜೊತೆಗೇನೆ ಹಾಕ್ತೀನಿ, ಮತ್ತೆ ರೀಕ್ಯಾಪ್ ಹೇಳೋದಕ್ಕೆ. ಓಕೆ, ಎರಡನ್ನೂ ನೋಡಿ. ಸೊ 3 ವಿಡಿಯೋಸ್ ಅನ್ನ ನೋಡಿ. ಓಕೆ, ಸೊ ನೆಕ್ಸ್ಟ್ ನೀವು ಹೋಮ್ವರ್ಕಿಗೆ ಏನ್ ಸಾಲ್ವ್ ಮಾಡಬೇಕು ಅಂದ್ರೆ ಇಂಟೀಜರ್ಸ್ ಯೂನಿಟ್ ಅಲ್ಲಿ ಎಕ್ಸರ್ಸೈಸ್ 1.3 1.3 ನಲ್ಲಿ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಇದೆ. ನಾನು ಅದಕ್ಕೇನೆ ಇಷ್ಟು ತನಕ ಇವತ್ತಿನ ಕ್ಲಾಸಲ್ಲೆಲ್ಲ ನಾನು ಯಾವ ತರ ಮಲ್ಟಿಪ್ಲೈ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. 2 ನಂಬರ್ ಇದ್ರಂಗೆ 3 4 ನಂಬರ್ ಇದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ. ಹೋಮ್ವರ್ಕ್ ಬುಕ್ ಅಲ್ಲಿ ನೀವು ಒಂದು ಏನ್ ಎಕ್ಸರ್ಸೈಸ್ 1.3 ಇದೆ ಫಸ್ಟ್ ಪ್ರಾಬ್ಲಮ್ ಅನ್ನ ನೀವು ಮಾಡಿ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಮೋಸ್ಟ್ಲಿ ಒಂದು 10-15 ಕ್ವಶನ್ಸ್, ಐ ಥಿಂಕ್ 10 or 12 ಕ್ವಶನ್ಸ್ ಇದೆ. ಸೊ ಅದನ್ನ ಮಾಡಿ. ಓಕೆ, ಸೊ ಅಂಡರ್ಸ್ಟುಡ್? Okay, we will meet you in the next class. Till then, take care of yourself, students. Thank you.